Hey, hello, what's up guys? Welcome back to another video. You're watching the Junior Rambo YouTube channel. If you're new to my channel, please subscribe, share, like and comment. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಎನ್ವಿರೋ ಕಂಪ್ನಿ ಹತ್ರ ಸ್ಟಾಲ್ ಹತ್ರ ಬಂದಿದ್ವಿ. ಇದಿರೋದು ಗ್ರೀನ್ ವೆಹಿಕಲ್ ಎಕ್ಸ್ಪೋಲೇ ಸ್ಟಾಲ್ ಇದೆ. ಇದು ನಾವು ಎಲ್ಲ ಸರ್ರನ್ನು ಕೇಳಿ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಇದು ಸರ್ವಿಸ್ ಎಲ್ಲಿದೆ ಮತ್ತು ವೆಹಿಕಲ್ಸ್ ಟಾಪ್ ಆ್ಯಂಡ್ ಲೋ ಆ್ಯಂಡ್ ಯಾವ್ದಿದೆ ಅಂತ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಇಂಟ್ರೋನ ರೋಲ್ ಮಾಡೋಣ. ಲೆಟ್ಸ್ ರೋಲ್ ದ ಇಂಟ್ರೋ. ರಮೇಶ್ ಕೆ ಮಹಾದೇವ್, ಹೆಡ್ ಆಫ್ ಆಪರೇಷನ್ ಅಟ್ ಎನ್ವಿರೋ ಪರ್ವಲ್ ಎಲೆಕ್ಟ್ರಿಕ್ ಫ್ರಮ್ ತುಮಕೂರು. ನಾವು ಎಲೆಕ್ಟ್ರಿಕ್ ವೆಹಿಕಲ್ನ ನಮ್ಮ ತುಮಕೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ಮದು 2 ಹೈ ಸ್ಪೀಡ್ ಮಾಡಲ್ಸ್ ಇದೆ ಮತ್ತು 2 ಲೋ ಸ್ಪೀಡ್ ಮಾಡಲ್ಸ್ ಇದೆ. ಪ್ರತಿಯೊಂದು ಮಾಡಲ್ಸ್ನು ಒಂದಾದ್ಮೇಲೆ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಸ್ಪೆಸಿಫಿಕೇಷನ್ಸ್ ಇರ್ಬೋದು, ಟಾಪ್ ಸ್ಪೀಡ್ ಇರ್ಬೋದು, ಮೈಲೇಜ್ ಇರ್ಬೋದು, ಅದರ ಟೆಕ್ನಿಕಲ್ ಡೀಟೇಲ್ಸ್ ಮತ್ತು ಎಸ್ಥೆಟಿಕಲ್ ಡೀಟೇಲ್ಸ್ ಮತ್ತು ನಾವು ಅಡ್ವಾನ್ಸ್ ಇನೋವೇಷನ್ಸ್ ಏನೇನು ಮಾಡಿದ್ದೀವಿ ಅವೆಲ್ಲದನ್ನೂ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೋರ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀವಿ ಫಾರ್ ಯುವರ್ ರೆಫರೆನ್ಸ್. ನೀವು ಆ ನಂಬರ್ಸಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತೊಗೋಬೋದು. ಈಗ ನಾವು ಹೈ ಸ್ಪೀಡ್ ಮಾಡಲ್ಸ್ನ ನೋಡೋದಾದರೆ ನಮ್ಮ ಹೈ ಸ್ಪೀಡಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು X20+ ಅಂತ ಮತ್ತು ಇನ್ನೊಂದು ಈವಾ ಅಂತ. ಈ ವೇರಿಯಂಟ್ ನೀವು ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇದು ಹೈ ಸ್ಪೀಡ್ ಎನ್ವಿರೋ ಈವಾ ಅನ್ನೋ ಮಾಡೆಲ್. ಇದ್ರದ್ದು ಟಾಪ್ ಸ್ಪೀಡ್ ಬಂದುಬಿಟ್ಟು 65 km/h ಇರುತ್ತೆ ಮತ್ತು ಇದ್ರದ್ದು ಮೈಲೇಜ್ ಬಂದು 125 km ಬರುತ್ತೆ. ಇದರಲ್ಲಿ TFT ಡಿಸ್ಪ್ಲೇ ಬರುತ್ತೆ ಮತ್ತು 12-inch ಟ್ಯೂಬ್ಲೆಸ್ ಟೈರ್ ಮತ್ತು ವೀಲ್ ಹಬ್ ಮೋಟರ್ಸ್ ಬರುತ್ತೆ. ಅಲಾಂಗ್ ವಿತ್ ದಟ್ ಒನ್ ನಿಮಗೆ ಅಡ್ಜಸ್ಟಬಲ್ ರೇಸ್ ಸಸ್ಪೆನ್ಷನ್ ಸಿಸ್ಟಮ್ ಸಿಗುತ್ತೆ. ಅದ್ರ ಜೊತೆಗೆ ಫ್ರಂಟಲ್ಲಿ ಮತ್ತು ರೇರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ CBS ಸಿಸ್ಟಮ್ಸ್. ಮತ್ತು ನೀವಿನ್ನು ಕಂಟ್ರೋಲ್ಸ್ಗೆ ಬಂದು ನೋಡೋದಾದರೆ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಒಂದು TFT ಡಿಸ್ಪ್ಲೇ ಸಿಗುತ್ತೆ. ನೀವು ಕೀ ಆನ್ ಮಾಡಿದ ತಕ್ಷಣ ನಮ್ಮದು ಲೋಗೋ ಎಂಬೇಡೆಡ್ ಬರುತ್ತೆ. ನೆಕ್ಸ್ಟ್ ಅದಾದ ಮೇಲೆ ನಿಮ್ಮದು ಆ್ಯಕ್ಚುಯಲ್ ಡಿಸ್ಪ್ಲೇ ಬರುತ್ತೆ. ನೀವು ಇಲ್ಲಿ ಡಿಸ್ಪ್ಲೇಲಿ ನೋಡ್ತಾ ಇರ್ಬೋದು, ಗಾಡಿ ಸ್ಟಾರ್ಟ್ ಆದ ತಕ್ಷಣ ಗಾಡಿ ನ್ಯೂಟ್ರಲ್ ಮೋಡಲ್ಲಿ ಇರುತ್ತೆ. ಇಫ್ ಯು ವಾಂಟ್ ಟು ಮೂವ್ ದ ವೆಹಿಕಲ್, ನೀವು ಯಾವುದಾದ್ರೂ ಒಂದು ಬ್ರೇಕ್ನ ಪ್ರೆಸ್ ಮಾಡಿ ಇಗ್ನಿಷನ್ನ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಸ್ವಿಚ್ ಬ್ಯಾಕ್ ಟು ಡ್ರೈವಿಂಗ್ ಮೋಡ್. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಅಂದರೆ ಇದು ಎಕಾನಮಿ ಮೋಡಲ್ಲಿ ರೈಡ್ ಆಗ್ತಾ ಇದೆ ಅಂತ. ಯು ಕ್ಯಾನ್ ಸ್ವಿಚ್ ಇಟ್ ಟು ಸಿಟಿ ಮೋಡ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್. ಮತ್ತು ಇನ್ನೊಂದು ನಿಮಗೆ ಫ್ಯೂಚರ್ ಏನು ಅಂದರೆ, ನೀವೀಗ ಎಕಾನಮಿ ಮೋಡಲ್ಲಿ ಸ್ವಿಚ್ ಮಾಡಿದ್ರೆ ಪ್ರೆಸೆಂಟ್ 88% ಚಾರ್ಜ್ ಇದೆ. 88% ಚಾರ್ಜ್ಗೆ ನೀವಿನ್ನು 110 km ಹೋಗ್ಬೋದು ಅಂತ ಟ್ರೂ ಮೈಲೇಜ್ನ ನಿಮಗೆ ತೋರಿಸುತ್ತೆ. ಲೆಟ್ಸೇ ನೀವು ಸಿಟಿ ಮೋಡ್ನ ಸೆಲೆಕ್ಟ್ ಮಾಡ್ತೀರಾ, ಅಕಾರ್ಡಿಂಗ್ ಟು ಸಿಟಿ ಮೋಡ್ ನೀವು 101 km ಹೋಗ್ಬೋದು. ಮತ್ತು ಸ್ಪೋರ್ಟ್ಸ್ ಮೋಡ ಸೆಲೆಕ್ಟ್ ಮಾಡಿದ್ರೆ ನೀವು 88 km ಹೋಗ್ಬೋದು. ಸೊ ಇದರ ಅಡ್ವಾಂಟೇಜ್ ಏನು ಅಂದರೆ, ನೀವು ಯಾವ ರೈಡಿಂಗ್ ಮೋಡಲ್ಲಿ ರೈಡ್ ಮಾಡ್ತೀರೋ ಅಕಾರ್ಡಿಂಗ್ಲಿ ಟ್ರೂ ಮೈಲೇಜ್ನ ತೋರಿಸೋದ್ರಿಂದ ನಿಮಗೆ ರೇಂಜ್ ಆಂಗ್ಸೈಟಿ ಪ್ರಾಬ್ಲಮ್ ಇಲ್ಲ. ಗಾಡಿ ಎಲ್ಲರೂ ಮಧ್ಯ ನಿಂತು ಹೋಗುತ್ತೆ, ವಾಪಸ್ ಬರೋದು ಹೇಗೆ ಅನ್ನೋ ಟೆನ್ಷನ್ ಇರೋದಿಲ್ಲ. ನಿಮ್ಮ ರೈಡ್ಗೆ ತಕ್ಕನಾಗೆ ನೀವು ಮೋಡ್ನ ಸೆಲೆಕ್ಟ್ ಮಾಡಿಕೊಂಡು ರೈಡ್ ಮಾಡ್ಬೋದು. ಮತ್ತು ಇನ್ನು ನಮ್ಮ ವೆಹಿಕಲ್ನ ಹೇಗೆ ಚಾರ್ಜ್ ಮಾಡೋದು ಅಂದರೆ, ನಮ್ಮದು ವೆಹಿಕಲ್ನ ನೀವು 2 ರೀತಿಯಲ್ಲಿ ಚಾರ್ಜ್ ಮಾಡೋದು. ಒಂದು ಕ್ಯಾನ್ ಚಾರ್ಜರ್ ಮತ್ತು ಒಂದು ನಾರ್ಮಲ್ ಚಾರ್ಜರ್. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 2 ಪೋರ್ಟ್ ಕಾಣ್ತಾ ಇದೆ. ಇದು ಕ್ಯಾನ್ ಚಾರ್ಜರ್ ಪೋರ್ಟ್ ಮತ್ತು ಇಲ್ಲಿ ಏನು ಕಾಣ್ತಾ ಇದೆ, ಇದು ನಾರ್ಮಲ್ ಚಾರ್ಜರ್ ಪೋರ್ಟ್. ಇನ್ ಕೇಸ್ ಏನಾದರೂ ಕ್ಯಾನ್ ಚಾರ್ಜರ್ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ನಾರ್ಮಲ್ ಚಾರ್ಜರ್ ಕೂಡ ಯೂಸ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಇನ್ ಕೇಸ್ ನಿಮ್ಮ ವೆಹಿಕಲ್ ಎಲ್ಲರೂ ರೋಡ್ ಮಧ್ಯೆ ನಿಂತೋಯ್ತು ಅಂದರೆ ಆ ಟೈಮಲ್ಲಿ ನೀವು ನಿಮ್ಮ ಗಾಡಿನಲ್ಲಿ ಯಾವುದಾದ್ರೂ ಒಂದು ಅಡಿಷನಲ್ ಬ್ಯಾಟ್ರಿನ ಪವರ್ ಬ್ಯಾಂಕ್ ಥರ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ಗಾಡಿನ ಏನು ಚಿಂತೆ ಇಲ್ಲದೆ ರೈಡ್ ಮಾಡ್ಬೋದು. ಮತ್ತು ನಮ್ಮದು ವೆಹಿಕಲ್ದು ಬೂಟ್ ಸ್ಪೇಸ್ಗೆ ಬರೋದಾದರೆ, ನೀವು ಒಂದು ಚಿಕ್ಕದು ಹೆಲ್ಮೆಟ್ ಇಡುವಷ್ಟು ಬೂಟ್ ಸ್ಪೇಸ್ ನಿಮಗೆ ಆರಾಮಾಗಿ ಸಿಗುತ್ತೆ. ಮತ್ತು ನಿಮ್ಮದು ಅಡಿಷನಲ್ ಅಕ್ಸೆಸರೀಸ್ ಏನಾದರೂ ಡಾಕ್ಯುಮೆಂಟ್ಸ್ ಇರ್ಬೋದು, ಬೇರೆ ಏನಾದರೂ ಕಾಂಪೊನೆಂಟ್ಸ್, ವಾಟರ್ ಬಾಟಲ್ಸ್ ಈ ಥರದ್ದೆಲ್ಲ ನೀವು ಇಲ್ಲಿ ಕ್ಯಾರಿ ಮಾಡ್ಬೋದು. ಇನ್ನು ನೀವು ಫ್ರಂಟಲ್ಲಿ ಬಂದು ನೋಡೋದಾದರೆ ನಮ್ಮದು USB ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಬರುತ್ತೆ. ಆರಾಮಾಗಿ ನಿಮ್ಮ ವೆಹಿಕಲ್ನ USB ಚಾರ್ಜರ್ ಪೋರ್ಟ್ ಯೂಸ್ ಮಾಡಿ ಈ ಸಾಕೆಟ್ಸಲ್ಲಿ ಡಾಕ್ಯುಮೆಂಟ್ಸ್ ಅಥವಾ ಏನು ಬೇಕಾದರೂ ಇಲ್ಲಿ ಕ್ಯಾರಿ ಮಾಡ್ಬೋದು. ಮತ್ತು ನಿಮ್ಮ ಲಗೇಜ್ ಬ್ಯಾಗಿಗೆ ಇಲ್ಲೊಂದು ಹುಕ್ ಕೂಡ ಬರುತ್ತೆ. ಇನ್ನು ನಿಮಗೆ ಆಟೋಮೆಟಿಕಲಿ ರಿವರ್ಸ್ ಮೋಡ್ ಬರುತ್ತೆ. ಯಾವಾಗ ನಿಮ್ಮ ವೆಹಿಕಲ್ನ ರಿವರ್ಸ್ ತೆಗಿಬೇಕು ಆ ಫೀಲ್ಡಲ್ಲಿ ನೀವು ರಿವರ್ಸ್ ಬಟನ್ನ ಪ್ರೆಸ್ ಮಾಡಿ ಥ್ರಾಟಲ್ ಕೊಟ್ಟರೆ ಈಸಿಲಿ ವೆಹಿಕಲ್ನ ರಿವರ್ಸ್ ಆಗಿ ತೆಗಿಬೋದು. ಮತ್ತು ನಾವು ಇನ್ನೊಂದು ಮಾಡೆಲ್ನ ನೋಡೋದಾದರೆ ಡಿಫ್ರೆನ್ಸ್ ಏನು, ನಮ್ಮ 2 ಹೈ ಸ್ಪೀಡ್ ಮಾಡಲ್ಸ್ಗೂ ಡಿಫ್ರೆನ್ಸ್ ಏನು ಅಂತ ನೋಡಬೇಕು ಅಂದರೆ, ಈ ಮಾಡಲ್ ತುಂಬ ಕರ್ವಿಯಾಗಿ ಏರೋಡೈನಮಿಕ್ ಆಗಿ ತುಂಬ ಎಸ್ಥೆಟಿಕಲಿ ಸ್ಮೂತ್ ಲುಕಿಂಗ್ ವೆಹಿಕಲ್ ಥರ ಬರುತ್ತೆ. ಮತ್ತು ನಮ್ಮದು ಇನ್ನೊಂದು X20+ ವೆಹಿಕಲ್ ಬಂದು ಸ್ವಲ್ಪ ಸಾಲಿಡ್ ಆಗಿ ರಗಡ್ ಆಗಿ ಏರೋಡೈನಮಿಕ್ ಬ್ಲೇಡ್ ಶೇಪಲ್ಲಿ ಬರುತ್ತೆ. ಈ ಮಾಡಲ್ ನೋಡೋದಾದರೆ ಇದರಲ್ಲೂ ಕೂಡ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಇವಾಗ ಏನಿದೆಯೋ ಸೇಮ್ ಉಳ್ಕೊಳುತ್ತೆ. ಅಂದರೆ ನಿಮ್ಮದು ಟಾಪ್ ಸ್ಪೀಡ್ ಬಂದು 65 km ಉಳ್ಕೊಳುತ್ತೆ ಮತ್ತು ಮೈಲೇಜ್ ಬಂದು 80 to 125 km ಉಳ್ಕೊಳುತ್ತೆ. ಮತ್ತು ರೈಡಿಂಗ್ ಕಂಡೀಷನ್ಸ್, ರೈಡಿಂಗ್ ಮೋಡ್ಸ್ ಬಂದು ಸೇಮ್ ಇವಾದಲ್ಲಿ ಯಾವ ಥರ ಇದೆಯೋ ಇದರಲ್ಲಿ ಕೂಡ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಮತ್ತು ಇದರಲ್ಲಿ ಕೂಡ ಟಾಪ್ ಸ್ಪೀಡ್ 65 km ಆ್ಯಂಡ್ ಮೈಲೇಜ್ 125 ಬರುತ್ತೆ. ಇದರಲ್ಲಿ ಕೂಡ 12-inch ಹಬ್ ಮೋಟರ್ ವಿತ್ ಟ್ಯೂಬ್ಲೆಸ್ ಟೈರ್ನ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಕೂಡ ರೇರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಮತ್ತು ನೀವು ಫ್ರಂಟಲ್ಲಿ ನೋಡಿದ್ರೆ CBS ಸಿಸ್ಟಮ್ ಬರುತ್ತೆ. ನೀವು ABS ಬ್ರೇಕಿಂಗ್ ಸಿಸ್ಟಮ್ನ ಕೇಳಿರ್ತೀರಾ. CBS ಬ್ರೇಕಿಂಗ್ ಸಿಸ್ಟಮ್ ಏನು ಅಂದರೆ, ನಮಗೆ ಗೊತ್ತು, 2 ವೀಲರಲ್ಲಿ ರೈಡ್ ಮಾಡಬೇಕಾದ್ರೆ ಯಾವಾಗ ನೀವು ಮಿಸ್ ಆಗಿ ಫ್ರಂಟ್ ಬ್ರೇಕ್ನ ಮಾತ್ರ ಪ್ರೆಸ್ ಮಾಡ್ತಿರೋ ಗಾಡಿ ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ನಾವು CBS ಅನ್ನೋ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು,
ನಾರ್ಮಲ್ ಕ್ಯಾಲಿಪರಲ್ಲಿ ಒಂದು ವೈರ್ ಮಾತ್ರ ಇರುತ್ತೆ, ಇದರಲ್ಲಿ 2 ಹೈಡ್ರಾಲಿಕ್ ಪೈಪ್ಸ್ ಬರುತ್ತೆ. ಅಂದರೆ ನೀವು ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದ್ರು ಕೂಡ ಸರ್ಟೆನ್ ಅಮೌಂಟ್ ಆಫ್ ಪ್ರೆಷರ್ ರೇರ್ ಬ್ರೇಕ್ಗೆ ಕೂಡ ಅಪ್ಲೈ ಆಗುತ್ತೆ. ಸೊ ನೀವು ಫ್ರಂಟ್ ಬ್ರೇಕ್ ಹಿಡಿದ್ರೆ 2 ಬ್ರೇಕ್ ಅಪ್ಲೈ ಆಗೋದ್ರಿಂದ ಗಾಡಿ ಸ್ಕಿಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಸೇಫ್. ಸೊ ಇವೆರಡು ನಮ್ಮ ಹೈ ಸ್ಪೀಡ್ ವೇರಿಯಂಟ್ಸ್. ನೀವು ಆನ್ ರೋಡ್ ಪ್ರೈಸ್ ನೋಡೋದಾದರೆ ಇವೆರಡು ವೇರಿಯಂಟು ನಮ್ಮದು ಈವಾ ಮಾಡೆಲ್ ಬಂದು 1,38,000 ಆಗುತ್ತೆ, ಮತ್ತು ಈ ಮಾಡೆಲ್ ಬಂದು 1,35,000 ಆಗುತ್ತೆ. ಅದಲ್ದಲೇ ಇದು ಆ್ಯಕ್ಚುಯಲ್ ಪ್ರೈಸ್ ಆಫ್ ದಿ ಎಕ್ಸ್ ಶೋರೂಮ್. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಆನ್ ರೋಡ್ ಪ್ರೈಸಿಂಗಲ್ಲಿ ನಿಮಗೆ ತುಂಬ ಡಿಸ್ಕೌಂಟ್ಸ್ ಇರುತ್ತೆ. ಮತ್ತು ನಮ್ಮ ಡೀಲರ್ಸ್ ಆಲ್ ಅಕ್ರಾಸ್ ಇಂಡಿಯಾ ನಮ್ಮದು 40+ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ಕೂಡ ಕಲ್ಯಾಣ ನಗರಲ್ಲಿ ಮತ್ತು ಹೆಬ್ಬಾಳ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ. ಮತ್ತು ನಿಮಗೆ ಇದು ಸ್ವಲ್ಪ ಬಜೆಟಿಂದ ಜಾಸ್ತಿ ಆಯಿತು, ಸ್ವಲ್ಪ ಏನಾದರೂ ನಿಮಗೆ ಮೋರ್ ಅಫೋರ್ಡಬಲ್ ಆಪ್ಷನ್ಸ್ ಬೇಕು ಅಂದರೆ ನಮ್ಮದು ಸೇಮ್ ಲುಕಿಂಗ್ ಬಟ್ ಸಿಮಿಲರ್ ಕಾನ್ಫಿಗರೇಷನ್ದು ಲೋ ಸ್ಪೀಡ್ ವೇರಿಯಂಟ್ಸ್ ಇದೆ, ಬನ್ನಿ ಅದನ್ನು ಚೆಕ್ ಮಾಡೋಣ. ಸೊ ನೀವು ಇಲ್ಲಿ ಏನು ನೋಡ್ತಾ ಇರ್ತೀರೋ ಇವೆರಡೂ ಲೋ ಸ್ಪೀಡ್ ವೇರಿಯಂಟ್ಸ್. ಇಲ್ಲಿ ನೋಡ್ತಾ ಇರೋದು X20 ಲೋವರ್ ವರ್ಷನ್. ನಾವು X20+ ಇವಾಗ ತಾನೇ ಚೆಕ್ ಮಾಡಿದ್ವಿ. X20 ಲೋವರ್ ವರ್ಷನ್ ಈ ವೆಹಿಕಲ್ ಬರುತ್ತೆ. ಮತ್ತು ಅಲ್ಲಿ ನೀವು ಹೈ ಸ್ಪೀಡಲ್ಲಿ ಈವಾ ಅಂತ ಏನು ಚೆಕ್ ಮಾಡಿದ್ರು ಅದ್ರದ್ದೇ ಲೋ ಸ್ಪೀಡ್ ವೇರಿಯಂಟ್ ಸೂಪರ್ ಅಂತ ನೀವು ಇಲ್ಲಿ ನೋಡ್ಬೋದು. ಹೈ ಸ್ಪೀಡ್ ವೇರಿಯಂಟ್ಗೂ ಲೋ ಸ್ಪೀಡ್ ವೇರಿಯಂಟ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಹೈ ಸ್ಪೀಡ್ ವೆಹಿಕಲ್ನ ರೈಡ್ ಮಾಡಬೇಕು ಅಂದರೆ ನಿಮಗೆ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್ ಮತ್ತು ಆಲ್ ದ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಆರ್ ಕಂಪಲ್ಸರಿ. ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು, ಹೆಲ್ಮೆಟ್ ಈಸ್ ಅ ಕಂಪಲ್ಸರಿ ಥಿಂಗ್. ಬಟ್ ನಮ್ಮ ಲೋ ಸ್ಪೀಡ್ ವೆಹಿಕಲ್ಸ್ನ ರೈಡ್ ಮಾಡಬೇಕು ಅಂದರೆ ನಿಮಗೆ ಇನ್ಶೂರೆನ್ಸ್ ಬೇಕಿಲ್ಲ, ರಿಜಿಸ್ಟ್ರೇಷನ್ ಬೇಕಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇಲ್ಲ, ಈವನ್ ಹೆಲ್ಮೆಟ್ ಕೂಡ ಗೌರ್ಮೆಂಟ್ ಸೈಡಿಂದ ಕಂಪಲ್ಸರಿ ಇಲ್ಲ. ಬಟ್ ನಾವು ಕಂಪ್ನಿ ಹೆಲ್ಮೆಟ್ ವೇರ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ ಫಾರ್ ಸೇಫ್ಟಿ ಪರ್ಪಸ್. ನೀವು ಇನ್ನು ಸ್ಪೆಸಿಫಿಕೇಷನ್ಸ್ನ ನೋಡೋದಾದರೆ ಇವೆರಡು ವೆಹಿಕಲ್ ವಿತ್ 10 ಇಂಚ್ ವೀಲ್ ಬರುತ್ತೆ. ಇದರಲ್ಲಿ ಕೂಡ ರೇರಲ್ಲಿ ಹಬ್ ಮೋಟರ್ಸ್ ಬರುತ್ತೆ, ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಮತ್ತು ರೇರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಮತ್ತು ಇಲ್ಲಿ ಬಂದು ನೋಡೋದಾದರೆ ಇದರಲ್ಲಿ 2 ವೇರಿಯೇಷನ್ ಬರುತ್ತೆ. ನೀವು ಎಲ್ಲಾದರೂ ಯಾವುದಾದ್ರೂ ಅಪಾರ್ಟ್ಮೆಂಟಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ಬ್ಯಾಟ್ರಿನ ಒಂದು 3rd ಫ್ಲೋರ್ ಅಥವಾ 4th ಫ್ಲೋರ್ಗೆ ತೊಗೊಂಡೋಗಿ ಚಾರ್ಜ್ ಮಾಡಬೇಕು ಅಂದರೆ ನಿಮಗೆ ರಿಮೂವಬಲ್ ಬ್ಯಾಟ್ರಿ ಆಪ್ಷನ್ಸ್ ಬರುತ್ತೆ. ನೀವು ಈ ಬ್ಯಾಟ್ರಿನ ತೆಗೆದು ಈಸಿಲಿ ನಿಮ್ಮ ಮನೆಗೆ 3rd ಫ್ಲೋರ್ ಅಥವಾ 4th ಫ್ಲೋರ್ಗೆ ತಗೊಂಡೋಗಿ ಚಾರ್ಜ್ ಮಾಡ್ಕೊಬೋದು, ಮತ್ತು ವಾಪಸ್ ತಂದು ಚಾರ್ಜ್ ಮಾಡಿ ಗಾಡಿನ ರೈಡ್ ಮಾಡ್ಬೋದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಪಾರ್ಕಿಂಗ್ ಲಾಟಲ್ಲಿ ಎಲ್ಲ ಚಾರ್ಜಿಂಗ್ ಫೆಸಿಲಿಟಿ ಇತ್ತು, ನೀವು ಗಾಡಿನ ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ಆ ಆಪ್ಷನ್ ನೀವು ಚೂಸ್ ಮಾಡಿದಾಗ ನಿಮಗೆ ಬೂಟ್ ಸ್ಪೇಸಲ್ಲಿ ಸ್ಪೇಸ್ ಸಿಗುತ್ತೆ. ನೀವು ಈಸಿಯಾಗಿ ಒಂದು ಆಫ್ ಫೇಸ್ ಹೆಲ್ಮೆಟ್ ಅಥವಾ ಏನಾದರೂ ನಿಮ್ಮ ಆಕ್ಸೆಸರೀಸ್ನ ಸ್ಟೋರ್ ಮಾಡೋವಷ್ಟು ಕೆಪಾಸಿಟಿ ಸಿಗುತ್ತೆ. ಇವು 2 ಮಾಡೆಲ್ದು ಬಂದು ಟಾಪ್ ಸ್ಪೀಡ್ ಬಂದು 45 ಕಿಲೋಮೀಟರ್ಗೆ ಲಿಮಿಟ್ ಆಗಿರುತ್ತೆ. ಮತ್ತು ಸಿಂಗಲ್ ಚಾರ್ಜಲ್ಲಿ ಸ್ಟಾರ್ಟಿಂಗ್ 60 ಕಿಲೋಮೀಟರಿಂದ ಶುರುವಾಗುತ್ತೆ. ಇನ್ನೊಂದು ಅಡಿಷನಲ್ ಅಡ್ವಾಂಟೇಜ್ ಏನು ಅಂದರೆ ನೀವು ಇವೆರಡು ವೆಹಿಕಲಲ್ಲಿ ಮೈಲೇಜ್ನ ಅಪ್ ಟು 180 ಕಿಲೋಮೀಟರ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಬೋದು. ನಿಮಗೆ ಯಾರಿಗಾರು ಜಾಸ್ತಿ ಲಾಂಗ್ ರೇಂಜ್ ಟ್ರಾವೆಲ್ ಮಾಡ್ತೀನಿ, ನಾನು 60 ಕಿಲೋಮೀಟರ್ ಸಾಲಲ್ಲ ಅನ್ನೋ ಥರ ಇದ್ದರೆ ನೀವು ಪ್ರೀ ಆರ್ಡರ್ ಕೊಟ್ಟು ಅಪ್ ಟು 180 ಕಿಲೋಮೀಟರ್ ಮೈಲೇಜ್ ಎಕ್ಸ್ಟೆಂಡ್ ಮಾಡಿಸ್ಕೊಬೋದು. ಮತ್ತು ಇವೆರಡು ಈ ಟೋಟಲ್ 4 ಗಾಡಿನ ನೀವು 3.5 ಗಂಟೆ ಟೈಮಲ್ಲಿ ಕಂಪ್ಲೀಟ್ 0 to 100% ನೀವು ಮನೆಯ ನಾರ್ಮಲ್ ಸಾಕೆಟ್ ಯೂಸ್ ಮಾಡಿ ಚಾರ್ಜ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಲೋ ಸ್ಪೀಡ್ ವೆಹಿಕಲ್ಸ್ಗೆ ಅಂತ ಬಂದರೆ, ಇದರಲ್ಲಿ ಕೂಡ ಎಲ್ಲಾದರೂ ವೆಹಿಕಲ್ ಸ್ಟಾಪ್ ಆದರೆ ಸೇಮ್ ನಿಮ್ಮದು ಚಾರ್ಜಿಂಗ್ ಪೋರ್ಟ್ ಏನಿರುತ್ತೋ ಅಲ್ಲೇ ಅಡಿಷನಲ್ ಬ್ಯಾಟ್ರಿನ ಯೂಸ್ ಮಾಡಿ ಚಾರ್ಜ್ ಮಾಡ್ಕೊಬೋದು. 4 ವೇರಿಯಂಟಲ್ಲಿ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಆಸ್ ಎ ಅಡಿಷನಲ್ ಥಿಂಗ್ ಬರುತ್ತೆ. ಅಂದರೆ ವಿತೌಟ್ ಕಾಸ್ಟ್ ನಾವು ಲೇಡೀಸ್ ಫುಟ್ ರೆಸ್ಟ್ನ ಕೊಡ್ತೀವಿ. ಮತ್ತು ಇನ್ನೊಂದು ಕೊಲ್ಯಾಪ್ಸಬಲ್ ಫುಟ್ ರೆಸ್ಟ್ ಕೂಡ ಬರುತ್ತೆ. ಸೊ ಹಿಂದೆ ಕೂತ್ಕೊಂಡವರು ಕಂಫರ್ಟಬಲ್ ಆಗಿ ಕಾಲನ್ನ ಇಟ್ಕೊಂಡು ಕೂತ್ಕೊಬೋದು. ಇನ್ನು ಕಾಸ್ಟ್ ಡೀಟೇಲ್ಸ್ಗೆ ಬರೋದಾದರೆ ನಮ್ಮ ಲೋ ಸ್ಪೀಡ್ ವೇರಿಯಂಟ್ 2 ಏನಿದೆ, 2 ವೆಹಿಕಲ್ಲು ನಿಮಗೆ ಒಂದು 75,000 ಮತ್ತು ಇನ್ನೊಂದು 74,000 ರೇಂಜಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಹೈ ಸ್ಪೀಡ್ ವೆಹಿಕಲ್ ಸ್ವಲ್ಪ ಬಜೆಟಿಂದ ಜಾಸ್ತಿ ಇದೆ ಅಂದರೆ, ಬಟ್ ಡಿಸೈನ್ ಮತ್ತು ಕಲರ್ಸ್ ನಿಮಗೆ ಇಷ್ಟ ಆಗಿದೆ ಅಂದರೆ ನೀವು ಅದೇ ಗುಡ್ ಲುಕಿಂಗ್ ವೆಹಿಕಲ್ಸ್ನ ಲೋ ವೇರಿಯಂಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ನಮ್ಮ ಹೈ ಸ್ಪೀಡ್ ವೆಹಿಕಲ್ಸ್ಗೆ ಏನು ಅಂದರೆ, ನಮ್ಮ ಹೈ ಸ್ಪೀಡ್ ವೆಹಿಕಲ್ಸಲ್ಲಿ TFT ಡಿಸ್ಪ್ಲೇ ಜೊತೆಗೆ ನಿಮಗೆ ಆ್ಯಂಡ್ರಾಯ್ಡ್ ಮತ್ತು iOS ಆ್ಯಪ್ ಕೂಡ ಬರುತ್ತೆ. ನೀವು ಮೊಬೈಲ್ ಆ್ಯಪಿಂದ ನಿಮ್ಮದು ವೆಹಿಕಲ್ ಲೊಕೇಶನ್ನ ಚೆಕ್ ಮಾಡ್ಬೋದು, ವೆಹಿಕಲ್ ಟ್ರಿಪ್ಸ್ನ ಚೆಕ್ ಮಾಡ್ಬೋದು, ಮಿನಿಟ್ ಬೈ ಮಿನಿಟ್ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನೊಂದು ಸ್ಮಾರ್ಟ್ ಫೀಚರ್ ಅಂತ ಇದೆ, ಅದರಿಂದ ನೀವು ಓವರ್ ಆಲ್ ಹೆಲ್ತ್ ಆಫ್ ದ ವೆಹಿಕಲ್ನ ನೀವು ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಯಾವ ಥರ ಆ್ಯಂಟಿವೈರಸ್ ಸ್ಕ್ಯಾನ್ ಮಾಡ್ತೀರೋ ಆ ಥರ ಓವರ್ ಆಲ್ ವೆಹಿಕಲ್ ಹೆಲ್ತ್ನ ಆ್ಯಪಿಂದ ಸ್ಕ್ಯಾನ್ ಮಾಡಿ ಯಾವ ಡಿಪಾರ್ಟ್ಮೆಂಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ಅದನ್ನು ಕೂಡ ನೀವು ಈಸಿಲಿ ಮನೆಯಿಂದಲೇ ಫಿಕ್ಸ್ ಮಾಡ್ಬೋದು. ಮತ್ತು ನಿಮ್ಮ ಸರ್ವಿಸ್ ಶೆಡ್ಯೂಲ್ ಇರ್ಬೋದು, ಚಾರ್ಜ್ ಕನೆಕ್ಟ್ ಮಾಡಿರೋದಿರ್ಬೋದು, ಡಿಸ್ಕನೆಕ್ಟ್ ಮಾಡಿರೋದಿರ್ಬೋದು, ಇಲ್ಲ ಕಂಪ್ನಿ ಕಡೆಯಿಂದ ಏನಾದರೂ ಅಪ್ಡೇಟ್ಸ್ ಇರ್ಬೋದು, ಪ್ರತಿಯೊಂದು ನಿಮ್ಮ ಮೊಬೈಲ್ ಆ್ಯಪ್ ನೋಟಿಫಿಕೇಷನ್ಲಿ ಕೂಡ ಅದು ನಿಮಗೆ ಡಾಟಾ ಸಿಗುತ್ತೆ. ಓಕೆ,
ಹೋಪ್ ನಿಮಗೆ ನಮ್ಮ ಹೈ ಸ್ಪೀಡ್ ಮತ್ತು ಲೋ ಸ್ಪೀಡ್ ವೇರಿಯಂಟ್ ಎರಡು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಲ್ ಓವರ್ ಇಂಡಿಯಾ 40+ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಬೆಂಗಳೂರಲ್ಲೂ ಕೂಡ 3 ಇದೆ. ನಮ್ಮ ನೇಟಿವ್ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ನಮ್ಮ ಬೆಂಗಳೂರು ಹತ್ರದಲ್ಲಿರುವ ತುಮಕೂರು ಸಿಟಿನಲ್ಲಿ. ಬನ್ನಿ, ನಮ್ಮ ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡ್ಬೋದು. ತುಮಕೂರಿನಲ್ಲಿ ಇರೋ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ವಿಸಿಟ್ ಮಾಡಿ ಗಾಡಿನ ಟೆಸ್ಟ್ ಡ್ರೈವ್ ಕೂಡ ತೊಗೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ನನ್ನ ಫ್ರೆಂಡ್ ಜೂನಿಯರ್ ಅಮೋಗ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಗಾಡಿ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟಾ ಶೇರ್ ಮಾಡಿರ್ತಾರೆ. ನೀವು ಯಾವಾಗ ಬೇಕಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಮೂಲಕ ಅಥವಾ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಒನ್ಸ್ ಅಗೈನ್ ಥ್ಯಾಂಕ್ ಯು ಫಾರ್ ಆಲ್ ದ ವ್ಯೂವರ್ಸ್ ಆಫ್ ಮಿಸ್ಟರ್ ಜೂನಿಯರ್ ಅಮೋಗ್ ಚಾನಲ್.